ಶ್ರೀ ಬಸವ ಗೋಪಾಲ ನೀಲಮಾಣಿಕ್ಯ ಮಠ ಸುಶಿಕ್ಷೇತ್ರ ಬಂಡಿಗನಿ ಬಸವ ಜಯಂತಿಯ ನಿಮಿತ್ತವಾಗಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ದಾಸೋಗ ಚಕ್ರವರ್ತಿ ದಾನೇಶ್ವರ ಪಾದಗಳಿಗೆ ಮಡಪಟ್ಟು ವೇದಿಕೆ ಮೇಲೆ ಆಸೀನರಾದ ನಮ್ಮ ಗಣ ಸರ್ಕಾರದ ಸಚಿವರಾದ ಆರ್ ಬಿ ತಿಮ್ಮಾಪುರ ಸಾಹೇಬ್ರೆ ಮತ್ತು ತೇರದಾಳ್ ಮತಕ್ಷೇತ್ರ ಶಾಸಕರಾದ ಸಿದ್ದು ಸೌದಿ ಸಾಹೇಬ್ರೆ ಮತ್ತು ಶಂಕರ್ ತಿಮ್ಮಾಪುರ ಸಾಹೇಬ್ರೆ, ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯ ಮಾನ್ಯರೇ ಮತ್ತು ಹಿರಿಯರೇ, ಇಲ್ಲಿ ಬಂದಂಥ ಎಲ್ಲ ತಾಯಂದಿರೇ, ಅಣ್ಣ ತಮ್ಮಂದಿಯರೇ, ಎಲ್ಲ ಭಕ್ತಾದಿಗಳಿಗೆ ನಮಸ್ಕಾರವನ್ನು ಹೇಳುತ್ತಾ, ಇವತ್ತಿನ ದಿವಸ ನೀವು ನೋಡ್ತಿರ್ಬೇಕು, ನಾವು ಒಂದು 2, 3, 4 ದಿವಸ ಆಯಿತು ಈ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯ ಸಾಹೇಬರು ಬರ್ತಾರೆ ಅಂತೇಳಿ ಎಲ್ಲರೂ ಹಿರಿಯರು, ನಮ್ಮ ಸಚಿವರು ಎಲ್ಲರೂ ಕೂಡಿ ಸಿದ್ದರಾಮಯ್ಯ ಸಾಹೇಬ್ರನ್ನ ಕರೆಯೋಕೆ ಭಾಳ ಪ್ರಯತ್ನ ಮಾಡಿದ್ವಿ. ಆದರೂ ಅವರ ಆರೋಗ್ಯ ಸ್ವಲ್ಪ ಏರುಪೇರು ಆಗೋದ್ರಿಂದ ಅವರ ನಾಳೆಗೆ ಬರಂಗಿಲ್ಲ ಅನ್ನೋ ಸುದ್ದಿ ಬಂತು. ಅದಕ್ಕೆ ತಿಮ್ಮಾಪುರ ಸಾಹೇಬ್ರ ಈ ಕಾರ್ಯಕ್ರಮಕ್ಕೆ ಮುಂದಾಳುವತ್ತು ತಗೊಂಡು ಮತ್ತು ಇನ್ನು ಬರುವಂಥ ಎಲ್ಲ ಸಚಿವರು ಬರ್ತಾರೋ ಅವರೆಲ್ಲರೂ ಕಾರ್ಯಕ್ರಮವನ್ನು ಇದನ್ನ ಯಶಸ್ವಿ ಮಾಡಿಕೊಡ್ಬೇಕಂತೇಳಿ ಸಾಹೇಬರಲ್ಲಿ ತಿಮ್ಮಾಪುರ ಸಾಹೇಬ್ರನ್ನ ಕಳಕಳಿಯಿಂದ ಕೇಳ್ಕೊತೀನಿ. ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ 5 ಗ್ಯಾರಂಟಿಗಳನ್ನ ಕೊಟ್ಟಾರ. ಒಂದು, ಬಸ್ ಫ್ರೀ ಮಾಡ್ಯಾರ. 2,000 ರೂಪಾಯಿ ನಮ್ಮ ತಾಯಂದರಿಗೆ ಹೆಣ್ಣು ಮಕ್ಕಳಿಗೆ ಕೊಡ್ತಾರ. ಮತ್ತು ಕರೆಂಟ್ ಫ್ರೀ ಮಾಡ್ಯಾರ. ಅಕ್ಕಿ 10 ಕಿಲೋ ಕೊಡ್ತಾರ. ಇವನ್ನೆಲ್ಲ ಸರ್ಕಾರದಿಂದ ಕೊಡ್ತಾರ. ಆದ್ರೆ ನಮ್ಮ ಬಂಡಿಗಣ್ಣಿ ಅಪ್ಪಾರ ತನ್ನ ಸ್ವಂತ ಖರ್ಚಿನಿಂದ 4 ರಾಜ್ಯದೊಳಗೆ ಅನ್ನ ಹಾಕ್ತಾರೆ. ಆದ ನಮಗೆ ಹೆಮ್ಮೆ ಆಗಿತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ಯಾರಾದರೂ ಇವತ್ತು ದಿವಸ ಮನ್ಯಾಗ ಬೀಗರು ಬಂದ್ರೆ ಒಂದು ದಿವಸ ಊಟ ಮಾಡಿಸ್ಬೇಕಾದ್ರೆ ನಾಳೆ ಯಾವಾಗ ಹೋಗ್ತಾರೋ ಹೋಗ್ತೀವಿ, ನಾವು ವಿಚಾರ ಮಾಡ್ತೀವಿ. ಆದ್ರೆ ನಮ್ಮ ಬಂಡಿಗಣ್ಣಿ ಅಪ್ಪಗಳು 287 ದಾಸೋಗ ಮಾಡ್ತಾರ. ಆದ ನಡೆದಾಡೋ ದೇವ್ರು ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ. ಬಂಡಿಗಣ್ಣಿ ಅಪ್ಪರ ಬಗ್ಗೆ ಹೇಳ್ಬೇಕಾದ್ರೆ ನಮ್ಮ ಬಂಡಿಗಣ್ಣಿ ಅಪ್ಪರ ಭಕ್ತರು ಹೆಂಗದಾರ ಅಂದ್ರೆ, ನಾವು ಒಬ್ಬರ ಬಂಡಿಗಣ್ಣಿ ಅಪ್ಪರ ಭಕ್ತರು. ಎಷ್ಟೋ ತ್ರಾಸಾದ್ರೂ ಇಲ್ಲೇ ಕುರ್ಚಿ ಹಾಕ್ತಾರಂತ ಹೇಳಿದ್ರು. ಮೊದಲ ಬಂಡಿಗಣ್ಣಿ ಅಪ್ಪಾರ ಮುಂದೆ ನಾವು ಕುರ್ಚಿನ ಮೇಲೆ ಕುಂಡ್ರಂಗಿಲ್ಲ, ನಾವು ನೆಲಕ್ಕೆ ಕುಂಡಿರ್ತೀವಿ ಅಂತೇಳಿ ನಮ್ಮ ತಾಯಂದಿರು ಮತ್ತ ನನ್ನ ಎಲ್ಲ ಹಿರಿಯರು ಹೇಳಿದ್ರೆ, ಅದಕ್ಕೆ ಕುರ್ಚಿನ ಹಾಕಂಗಿಲ್ಲ, ಅವ್ರ ಅಪ್ಪಾರ ಮುಂದೆ ನಾವು ಕುಂಡ್ರಂಗಿಲ್ಲ ಅಂತೇಳಿ ಎಲ್ಲರೂ ಮುಂದೆ ಕೈ ಎತ್ತಿ ಹೇಳಿದ್ರೆ, ಅದಕ್ಕೆ ಬಂಡಿಗಣ್ಣಿ ಅಪ್ಪಾರ ಮೇಲೆ ಎಷ್ಟು ಭಕ್ತರು ಪ್ರೀತಿ ಇದಾರ ಅಂದ್ರೆ ಬಹುಶಃ ನಾವ್ ಅನ್ಕ ಎಲ್ಲಿ ನೋಡಿಲ್ಲ. ನಡೆದಾಡೋ ದೇವ್ರು ಯಾರಂದ್ರ ಬಂಡಿಗಣ್ಣಿ ಅಪ್ಪಾರ ಅಂತ ಹೇಳಕ್ ಇಷ್ಟಪಡ್ತೀವಿ. ನಾವೆಲ್ಲೋ ಯಾರ್ದೋ ಹೆಸರು ಹೇಳ್ತೀವಿ. 12ನೇ ಶತಮಾನದಾಗಿಂದ ಬಸವಣ್ಣ ಹೆಸರು ಹೇಳ್ತೀವಿ ನಾವು. ಅವ್ರು ಹೆಂಗಿದ್ರು ನಮ್ಗೇನು ಗೊತ್ತಿಲ್ಲ. ನಮ್ಮ ಈ ಶತಮಾನದಾಗಿಂದ ಬಸವಣ್ಣರು ಯಾರಂದ್ರ ಬಂಡಿಗಣ್ಣಿ ಅಪ್ಪಾರ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದೀಗ ಎಲ್ಲ ತಾಯಂದ್ರು ಹೇಳಾಕ್ತಾರ ತಮ್ಮ ಕಷ್ಟಗಳನ್ನ, ಏನ್ ಸಮಸ್ಯೆಗಳು ಆದದ್ದು. ರಾತ್ರಿ ಕನಸಿನಾಗ ಬಂದು ನನಗೆ ಅಪ್ಪ ಹೇಳಿದಾಗ ನನ್ನ ಆರೋಗ್ಯ ಸುಧಾರಿಸ್ತು. ಮತ್ತ ಆಗಲೇ ಒಬ್ರು ಹೇಳಾಕ್ತಿದ್ರ ಅಪ್ಪರ ಬದಲ ನನ್ನ ಹಾರ್ಟ್ ಆಪರೇಷನ್ ಆಗಿತ್ತು, ಇನ್ನೇನು ಉಳಿಯಂಗಿಲ್ಲ ಅಂತ ಹೇಳಿದ್ರತ್ತ. ಬರೀ ಬಂಡಿಗಣ್ಣಿ ಅಪ್ಪರ ಪ್ರಸಾದ ಹಚ್ಚಿ ಬಂಡಿಗಣ್ಣಿ ಅಪ್ಪರ ನೆನಪು ತೆಗೆದುಗಳೇ ಅವ್ರಿಗೆ ಜೀವ ಬಂತಂತ ಹೇಳಾಕ್ತಿದ್ರು. ನನಗೆ ಭಾಳ ಸಂತೋಷ ಐತೆ. ಅವ್ರ ಶಕ್ತಿ ಎಷ್ಟೈತೆ ಅಂದ್ರೆ ಯಾರಿಗೂ ಗೊತ್ತಿಲ್ಲ. ಮತ್ತ ಅಪ್ಪರ ನಾವು ನೋಡ್ತಾ ಇರ್ತೀವಿ, ಒಂದು ದಿವ್ಸನು ಯಾರ ಕೈಗೂ ಕೈ ಒಟ್ಟಂಗಿಲ್ಲ. ರಗಡ ಸ್ವಾಮಿಗಳು ನಾವು ನೋಡಿದ್ವಿ, ನೀವು ನೋಡಿರಿ. ಒಂದ್ ದಿವ್ಸ ಎಲ್ಲೂ ಕೋಡ್ಪ ಅನ್ನಂಗಿಲ್ಲ. ಆ ದೇವ್ರ ತಾನಾಗಿ ಎಲ್ಲಿದು ಕೊಡ್ತಾನೋ ಗೊತ್ತಿಲ್ಲ. 4 ರಾಜ್ಯದೊಳಗೆ ದಾಸೋಗ ಮಾಡ್ತಾರ. ಅದೇನ್ ಸಣ್ಣ ಕೆಲಸ ಅಲ್ಲ. ಮತ್ತು ಅನ್ನ ಅಷ್ಟ ಹಾಕಂಗಿಲ್ಲ, ಅವ್ರ ವಿದ್ಯೆನ ಕೊಡ್ತಾರ. ಅವರು ಶಾಲೆ ಒಳಗ ಬಡ ಮಕ್ಕಳಿಗೆ ಎಲ್ಲರಿಗೂ ಉಚಿತ ಶಿಕ್ಷಣ ಕೊಡ್ತಾರ. ಇಷ್ಟೆಲ್ಲ ಕೊಟ್ಟ ಮೇಲತ್ತ ದೇವ್ರು ಯಾರಿಗೆ ಅಂತ ಹೇಳ್ಬೇಕು? ಯಾರಿಗೆ ದೇವ್ರ ಕರಿತೀರಿ ನೀವು? ಅಪ್ಪನ ಕರಿಬೇಕು ನೀವು. ಅದಕ್ಕೆ ಕಣ್ಣು ಮುಂದೆ ಕಾಣುವಂತ ದೇವ್ರ ಯಾರಾದ್ರೂ ಇದ್ರ ನಮ್ಮ ಬಂಡಿಗಣ್ಣಿ ಅಪ್ಪ ಅಂತ ಹೇಳಕ್ ಇಷ್ಟಪಡ್ತೀನು. ಅದಕ್ಕ ಎಲ್ಲಾ ಬದಲಾಡಿಸಬಹುದು, ಏನೆಲ್ಲ ಬದಲಾಡಿಸ್ತಾರ. ಆದ್ರ ಬಂಡಿಗಣ್ಣಿ ಅಪ್ಪನ ಗುಣ ಯಾರಿಗೂ ಬದಲಾಡ್ಸಕ್ಕಾಗಿಲ್ಲ. ದೊಡ್ಡವರು ಅಷ್ಟ, ಸಣ್ಣವರು ಅಷ್ಟ, ಅಷ್ಟೇ ಪ್ರೀತಿಯಿಂದ ಎಲ್ಲರನ್ನೂ
ಪ್ರೀತಿ ಮಾಡ್ತಾರೋ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಾದ್ರೆ ಎಲ್ಲ ಹಿರಿಯರು ಬಂಡಿಗಣಿ ಭಕ್ತರು ಎಲ್ಲರೂ ಸಮಾನವಾಗಿ ಕೆಲಸ ಮಾಡ್ಯಾರ. ನಾ ಬರುವಾಗ ನೋಡಾಕತ್ತೀನಿ ಹೆಣ್ಮಕ್ಳು ನನ್ನ ತಾಯಂದ್ರು ಎಲ್ಲರೂ ಅಕ್ಕಿ ಹಸನ್ ಮಾಡೋದು, ಬ್ಯಾಳಿ ಹಸನ್ ಮಾಡೋದು ಎಲ್ಲ ಮಾಡಾಕ್ತಿದ್ರ. ಆದ್ರ ಅಪ್ಪಾರ ಮೇಲೆ ಎಷ್ಟು ಭಕ್ತಿ ಐತಿ ಅನ್ನೋದು ಎಷ್ಟು ಹೇಳಕ್ ಸಾಲದ ಅಂತ ಭಕ್ತಿ ಐತಿ. ಅದಕ್ಕೆ ನಾನು ಬಹುಶಃ ಮುಂದಿನ ದಿನಮಾನದಾಗ ಬಂಡಿಗಣಿ ಅಪ್ಪಾರ ಮಠ ದೇಶದಾಗ 1ನೇ ನಂಬರ್ ಆಕೈತೆ ಅನ್ನುವಂತ ಮಾತನ್ನು ಹೇಳಕ್ ಇಷ್ಟಪಡ್ತೀನಿ. ಅದ್ರಾಗೇನು ಸಮಸ್ಯೆ ಇಲ್ಲ. ಮತ್ತು ಈಗಾಗಲೇ ನಮ್ಮ ಸಚಿವರು ಸಾಹೇಬ್ರು ಹೇಳಿದ್ರ ಸಿದ್ದು ಮುಂದಿನ ಅಪ್ಪಾರ ಹುಟ್ಟಹಬ್ಬಕ್ಕ ಮುಖ್ಯಮಂತ್ರಿ ಅವ್ರನ್ನ ಕರೆಸೇ ತೀರ್ತಾರೆ ಅನ್ನುವಂತ ಮಾತನ್ನ ಹೇಳಿದ್ರು. ಅದಕ್ಕೆ ಅವ್ರು ಜೋರಾಗಿ ಒಂದು ಚಪ್ಪಲಿಗೆ ಮಾಡ್ರಿ. ಡಿಸೆಂಬರ್ದಾಗ ಅಪ್ಪಾರ ಹುಟ್ಟಹಬ್ಬ ಐತಿ. ಆ ಹುಟ್ಟಹಬ್ಬಗ ಮುಖ್ಯಮಂತ್ರಿ ಅವ್ರನ್ನ ಕರೆಸೋದು, ಇಲ್ಲಿ ಸಂಬಂಧಪಟ್ಟಂತ ಎಲ್ಲ ಸಚಿವರನ್ನ ಕರೆಸೋದು. ನಾ ನಮ್ಮ ಸಚಿವರಲ್ಲಿ ಕೇಳ್ಕೊತಾನ, ಈಗ ಒಂದು ಪ್ರಶಸ್ತಿ ಕೊಡ್ತೀರಿ, ಇದಕ್ಕಿಂತ ದೊಡ್ಡ ಪ್ರಶಸ್ತಿ ಮುಂದಿನ ಸಲ ನಮ್ಮ ತಿಮ್ಮಾಪುರ ಸಾಹೇಬರು ಕೊಡ್ತಾರೆ ಅನ್ನುವಂತ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ಅದಕ್ಕೆ ಯಾವತ್ತು ನಮ್ಮ ಕಣ್ಣು ಮುಂದೆ ಕಾಣುವಂತ ದೇವರವರು. ಅದಕ್ಕೆ ನಾ ಯಾವತ್ತು ಅವರ ಬಂಡಿಗಣಿ ಅಪ್ಪಾರ ನಾ ಶಿಷ್ಯನಾಗಿ ನಾನು ಸೈನಿಕನಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಹಾಕ್ತೀನಿ. ಜೈ ಜೈ ಕರ್ನಾಟಕ. ಸಭೆಯನ್ನು ಉದ್ದೇಶಿಸಿ